ಮತ್ತೆ ಡಯಾಬಿಟಿಸ್ ಬಂದಿರೋರು ಆಯುರ್ವೇದಿಕ್ ಚಿಕಿತ್ಸೆನ ಏನಕ್ಕೆ ತಗೋಬೇಕು ಸರ್? ಇಂಗ್ಲಿಷ್ ಮೆಡಿಸಿನ್ಗೆ ಹೋಗ್ಬೋದಲ್ಲ? ನಾನು ಆಲ್ರೆಡಿ ಹೇಳಿದೆ, ಒಂದು ನೀವು ತಗೊಳ್ತಕ್ಕಂಥ ಏನು ಇಂಗ್ಲಿಷ್ ಮೆಡಿಸಿನ್ ಇದೆಯಲ್ಲ ಅದು ಮಾಪಿಂಗ್ ಕೆಲಸ ಮಾಡ್ತಿದೆ. ಮನೇಲಿ ಟ್ಯಾಪ್ ಲೀಕೇಜ್ ಆಗ್ತಿದ್ರೆ ಮಾಪ್ ಮಾಡ್ಬಿಟ್ಟು ನೀರು ಆಚೆ ತೆಗಿತಿದೆ. ನಮ್ಮ ಹತ್ರ ಬಂದ್ರೆ ಆಯುರ್ವೇದಕ್ಕಿಂತ ಗುಡುಚಿ ಆಯುರ್ವೇದಕ್ಕೆ ಬಂದ್ರೆ ನಾವು ಏನಕ್ಕೆ ಲೀಕೇಜ್ ಆಗ್ತಿದೆ ಅಂತ ಫಿಕ್ಸ್ ಮಾಡ್ತಿದೀವಿ. ಫಿಕ್ಸ್ ಮಾಡಕ್ ನಮ್ಗೆ 6 ರಿಂದ 9 ತಿಂಗಳು ಬೇಕಾಗ್ತದೆ. ನಿಮಗೆ ದಿಸ್ ಇಸ್ ದ ಇನ್ಫಾರ್ಮೇಶನ್ ದಟ್ ಐ ಆಮ್ ಗಿವಿಂಗ್ ಯು. ನಿಮ್ಗೆ ಏನ್ ಸರಿ ಅನ್ಸುತ್ತೆ ನೋಡ್ಕೋಬೇಕು. ಮನೆಯಲ್ಲಿ 20 ವರ್ಷ 30 ವರ್ಷ ನೀರು ಕ್ಲೀನ್ ಮಾಡ್ಕೊಂಡು ಕೂತ್ಕೊಳ್ತೀರಾ, ಅಥವಾ ಟ್ಯಾಪ್ ಹಾಳಾಗಿದ್ರೆ ಟ್ಯಾಪ್ ರಿಪೇರಿ ಮಾಡ್ಕೊಳ್ತೀರಾ? ಚಾಯ್ಸ್ ಇಸ್ ಯುವರ್ಸ್. ಜ್ಞಾನ ನಾನು ಕೊಡ್ತಿದ್ದೀನಿ, ಆಲೋಚನೆ ನಿಮ್ಮ ಒಂದು ಕಲ್ಪನೆಗೆ ಬಿಡ್ತಕ್ಕಂಥದ್ದು. ನಿಮ್ಗೆ ಏನ್ ಸರಿ ಅನ್ಸುತ್ತಲ್ಲ, ನಿಮ್ ಮನೇಲಿ ವಾಟರ್ ಟ್ಯಾಪ್ ಲೀಕ್ ಆಗ್ಬೇಕಾದ್ರೆ ನೀವು ರಿಪೇರಿ ಮಾಡ್ತೀನಿ ಮಾಡ್ಕೊಂಡಿರಲ್ಲ ಅಂದ್ಬಿಟ್ರೆ, ಬಾಡಿ ವಿಷಯ ಬಂದಾಗ ಏನ್ ಚಾಯ್ಸ್ ಮಾಡಬೇಕು? ಐ ಥಿಂಕ್ ಐ ಲೀವ್ ಇಟ್ ಯು. ಓಕೆ, ಅಂದ್ರೆ ತುಂಬಾ ವರ್ಷಗಳಿಂದ ನಾನು ಟ್ಯಾಬ್ಲೆಟ್ ತಗೊಳ್ತಿದ್ದೀನಿ, ಇವಾಗ ಗುಡುಚಿ ಆಯುರ್ವೇದಿಕ್ ಸಂಸ್ಥೆಗೆ ಬರ್ತೀನಿ. ಯಾವ ರೀತಿ ಅವ್ರು ಗುಣಪಡಿಸ್ತಾರೆ, ಮತ್ತೆ ಎಷ್ಟು ಸಮಯ ತಗೊಳ್ತಾರೆ, ಎಷ್ಟು ಸಮಯದೊಳಗಡೆ ನನ್ಗೆ ಡಯಾಬಿಟಿಸ್ ಕ್ಲಿಯರ್ ಆಗುತ್ತೆ? ಜನರಲಿ ನಾವು 6 to 9 months ಅಂತ ಹೇಳ್ತೀವಿ. ಈಗ ಆಲ್ರೆಡಿ ಸೆಕೆಂಡ್ ಉದಾಹರಣೆ ಕೊಟ್ಟೆ. ಈಗ ಒಂದು ಎತ್ತಿನ ಗಾಡಿ ಹೋಗ್ಬೇಕಾದ್ರೆ ಆಮೇಲೆ ಸೆಕೆಂಡ್ ಮೆಡಿಸಿನ್ ಕೊಟ್ಟು ಆ ಪ್ಯಾಂಕ್ರೇಸ್ ಅನ್ನು ಹಾಳು ಮಾಡಿರ್ತಾರೆ. ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅನ್ನೋದ್ರ ಮೇಲೆ ಕೆಲವೊಂದು ವಿಷಯಗಳು ನಿರ್ಧಾರಿತವಾಗ್ತವೆ. ಅವರ ಡಯಾಬಿಟಿಸ್ ರಿವರ್ಸಲ್ ಅಂದಾಗ ಏನ್ ಮಾಡ್ತೀವಿ, ಅವ್ರ ಒಂದು HbA1c ಲೆವೆಲ್ ಏನಿದೆ ಅದು ನಾರ್ಮಲಿ ತರ್ತೀವಿ. ಅವರ ಒಂದು ಶುಗರ್ ಲೆವೆಲ್ ಏನಿದೆ ಅದು ನಾರ್ಮಲಿ ತರ್ತೀವಿ. ಸಿಂಪ್ಟಮ್ಸ್ ಎಲ್ಲ 0 ಆಗ್ಬಿಡ್ತವೆ. ಮತ್ತೆ ಅವರ ಒಂದು ಇನ್ಸುಲಿನ್ ಏನೋ ತಗೊಳ್ತಿದ್ರೆ ಆ ಇನ್ಸುಲಿನ್ ಕೂಡ ಸ್ಟಾಪ್ ಮಾಡ್ತೀವಿ. ಇದೆಲ್ಲವೂ ಟೈಪ್ 2 ಡಯಾಬಿಟಿಸ್ ಅಲ್ಲಿ ನಾವು ಮಾಡ್ತಕ್ಕಂಥದ್ದು. ಇದನ್ನ ಮಾಡಕ್ಕೆ ಕೆಲವೊಬ್ಬರಿಗೆ 6 ತಿಂಗಳು ಬೇಕು, ಕೆಲವೊಬ್ಬರಿಗೆ 9 ತಿಂಗಳು ಬೇಕು, ಕೆಲವೊಬ್ಬರಿಗೆ 12 ತಿಂಗಳು ಕೂಡ ಬೇಕಾಗ್ತದೆ. ಸರ್, ಡಯಾಬಿಟಿಸ್ ರಿವರ್ಸ್ ಆದ್ಮೇಲೆ ಅವರು ಏನೆಲ್ಲ ಆಯುರ್ವೇದಿಕ್ ಪದ್ಧತಿಯಲ್ಲಿ ಚಿಕಿತ್ಸೆನ ತಗೊಳ್ತಾರೆ ಅದನ್ನೆಲ್ಲ ಸ್ಟಾಪ್ ಮಾಡಬಹುದಾ? ಹೌದು, 9-12 ತಿಂಗಳಾದ್ಮೇಲೆ ನಿಮ್ದು ಶುಗರ್ ಲೆವೆಲ್ HbA1c ನಾರ್ಮಲ್ ಬಂದಾಗ ನಿಮ್ಗೆ ಯಾವುದೇ ಒಂದು ಔಷಧಿ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಕೆಲವೊಂದು ಕೇಸಲ್ಲಿ ಎಷ್ಟು ಹಾಳಾಗಿದೆ ಸಿಸ್ಟಮ್ ಅನ್ನೋದ್ರ ಮೇಲೆ ಮೇ ಬಿ ಒಂದು ಮಾತ್ರೆ ಮೇಲೆ ಇರ್ಬೋದಾಗುತ್ತೆ. ಸಿಸ್ಟಮ್ಗೆ ತುಂಬಾ ಹಾಳು ಮಾಡಿದ್ರೆ ಒಂದು ಮಾತ್ರೆ ಮೇಲೆ ಇರುವ ಒಂದು ಚಾನ್ಸಸ್ಗಳು ಅವಶ್ಯಕತೆಗಳು ಇರ್ತವೆ. ಯಾಕಂದ್ರೆ ಆಲ್ರೆಡಿ ನೀವು ನಮ್ಮ ಬಾಡಿನ ಡ್ಯಾಮೇಜ್ ಮಾಡಿದ್ದೀರಾ. ಅದಕ್ಕೆ ಬಿಟ್ರೆ ಕೆಲವರು ನಾನು ಅದನ್ನ ಮಾಡ್ಬೋದು ಇದ್ರ ಮಾಡೋದು, ಒನ್ಸ್ ಇನ್ ಅ ವೈಲ್ ಟೀ ಕುಡಿತೀರಾ ಕುಡೀರಿ, ಒನ್ಸ್ ಇನ್ ಅ ವೈಲ್ ಒಬ್ಬಟ್ಟು ತಿಂತೀರಾ ತಿನ್ನಿ. ಬಟ್ 3 ಹೊತ್ತು ತಿನ್ಬೋದಾ ಇಲ್ಲ, 3 ಹೊತ್ತು ಚಿಕನ್ ತಿನ್ಬೋದಾ ಇಲ್ಲ, 3 ಹೊತ್ತು ಆಲ್ಕೋಹಾಲ್ ಕುಡಿಬೋದಾ ಇಲ್ಲ. ಬಟ್ ಒನ್ಸ್ ಇನ್ ಅ ವೈಲ್ ಏನಾದ್ರು ಮಾಡ್ತೀರಾ, ಅದನ್ನ ಮಾಡಿದಾಗ್ಲೂ ಕೂಡ ನಿಮ್ ಶುಗರ್ ಲೆವೆಲ್ ನಾರ್ಮಲ್ ಆಗಿರ್ತದೆ.